ನಿಮ್ಮಲ್ಲಿದ್ದಾಗ ಏನೆಲ್ಲ ಈ ವಾಮಂಜೂರು ರೋಯ್ ಅಲ್ಲಿ ಎಷ್ಟು ಪ್ರಖ್ಯಾತಿ ಕುಖ್ಯಾತಿ ಅಂತ ಯಾವುದಿರಲಿ ಮಾಡಿದಾನೆ ರೌಡಿಜಾಮಲ್ ಎಂಬುದು ಇವರಿಗೆ ಗೊತ್ತಿಲ್ಲ. ಯಾರಿಗೆ? ಈ ವಾಮಂಜೂರಿನ ಏರಿಯಾಗೆ ಗೊತ್ತಿರಲಿಲ್ಲ. ಇಲ್ಲಿ ವಾಮಂಜೂರಲ್ಲಿ ಇನ್ನೊಬ್ಬ ಆಟೋ ಚಾಲಕ ಅಮೀರ್ ಅಂತ ಇದ್ದ. ಅವನ ತಂದೆ ಫ್ರೂಟ್ಸ್ ಅಂಗಡಿ ಇದೆ ವಾಮಂಜೂರಲ್ಲಿ. ಈ ಅಮೀರ್ ಸ್ವಲ್ಪ ಸ್ಟ್ರಾಂಗ್. ಅವ್ರು ಟೈಗರ್ ಪ್ರಭಾಕರ್ನ ದೊಡ್ಡ ಅಭಿಮಾನಿ. ಪ್ರಭಾಕರ್ನ ಸಿನಿಮಾ ಯಾವುದೇ ಬರಲಿ ಯಾರಿಗೆ ಕುಚ್ಚುಮಟ್ಟ ಅವನಿಗೆ ಅಮೀರ್. ಯಾಕಂದ್ರೆ ಪ್ರಭಾಕರ್ಗೆ ಹೊಡೆದ್ರಲ್ಲ, ಇವಾಗ ಕುಚ್ಚುಮಟ್ಟ ಅಲ್ಲದ ಅಷ್ಟೊಂದು ಪ್ರಭಾಕರ್ ಅಭಿಮಾನಿ. ಬರ್ಕೆಯ ಎದ್ದು ಅವರ ಟೀಮ್ ಒಂದು ಇಲ್ಲಿ ವಾಮಂಜೂರಿಗೆ ಬರ್ತಾ ಇತ್ತು. ಯಾರು ಅವರ ಫ್ರೆಂಡ್ ಮನೆಗೆಲ್ಲ ಇಲ್ಲಿ ರೋಯ್ಗೆ ತಾನು ನನ್ನ ಅಂದ್ರೆ ವಾಮಂಜೂರಲ್ಲಿ ನನ್ನನ್ನು ಪವರ್ ತೋರಿಸ್ಬೇಕಂತ ಎದುರಾಳಿ ಕರೆದೈತೆ. ಅದಕ್ಕೊಂದು ಎದುರಾಳಿ ಅಂತ ಇದ್ದದ್ದು ಇದೆ, ಯಾರು ಪೊರಳಿ ಕಮಲಸ. ಅಲ್ಲಿ ದುಬೈಯಲ್ಲಿ ದುಡಿದು ಇಲ್ಲಿ ಬಂದು ಯಾವುದೊಂದು ಟೈಲರಿಂಗ್, ದೊಡ್ಡ ಮಟ್ಟಿನ ಟೈಲರಿಂಗ್ ವೃತ್ತಿ ಮಾಡ್ತಿದ್ದು ಯಾರು? ಈ ಪೊರಳಿ ಕಮಲಸ. ಇಲ್ಲಿ ವಾಮಂಜೂರು ಏನ್ ಮಾಡ್ತಾನೆ, ಪೊರಳಿ ಕಮಲಸ್ಗೆ ಸ್ಕೆಚ್ ಹಾಕ್ತಾನೆ. ಸ್ಕೆಚ್ ಹಾಕಿ ಅದೇ ಅಡ್ಡೂರ್ನಲ್ಲಿ ಮಸೀದಿಯಲ್ಲಿ ಅಜಾನ್ ಕೊಡುವ ಸಂದರ್ಭದಲ್ಲೇ ಇಲ್ಲಿ ಕೊಚ್ಚಿ ಹಾಕಿ ಬಿಡ್ತಾನೆ. ಇವರು ಏನು ಅಂದ್ಕೊಂಡ್ರೆ ಅಂದ್ರೆ ಇದು ಮರ್ಡರ್ ಈಗ ಬೆಳಿಗ್ಗೆ ಮಾಡಿದ್ರು, ಅದು ಕೋಮುಗೆ ತಿರುಗುತ್ತೆ. ಲಿಂಕ್ ಆಗುತ್ತೆ, ಅಕೌಂಟಿಗೆ ಸೇರುತ್ತೆ. ಅದು ಕೂಡ ಅಡ್ಡೂರಲ್ಲಿ ಆಗಿದ್ದು. ಬಟ್ ಅವ ಸ್ಪಾಟ್ ಅಲ್ಲಿ ಡೆತ್ ಆಗ್ಲಿಲ್ಲ. ಸೊ ಇದರ ಸರಿ ಅಪೋಸಿಟ್ ಒಂದು ಬಾವಿ ಇತ್ತು, ಸರ್ಕಾರಿ ಬಾವಿ, ಗ್ರಾಮ ಪಂಚಾಯತ್ನ ಮುಂದೆ. ಅಲ್ಲಿ ಇವರು ಕಾರ್ ನಿಲ್ಲಿಸಿ ಕರೆದ. ಕರೆದು ಒಬ್ಬ ಬಂದು ಕರೆದುಕೊಂಡು ಹೋದ, ಮಾತಾಡ್ತಾ ಹೆಗಲ ಮೇಲೆ ಕೈ ಇಟ್ಕೊಂಡು ಒಂದು ಡೀಲ್ ಇದೆ ಏನೋ ಏನು ಗೊತ್ತಿಲ್ಲ, ಹಾಗೆ ಮಾತಾಡಿ ಬಂದ್ರೆ ಅಲ್ಲಿ ಕೊಚ್ಚಿ. ಮಾನ್ಯ ವೀಕ್ಷಕರೇ, ವಿಶೇಷ ಅಂತ ಹೇಳಿದ್ರೆ ಇವತ್ತು ಪಾಲ್ಗುಣಿ ನದಿ ಅಂತ ನೀವು ಕೇಳಿರ್ತೀರಾ. ಇತ್ತೀಚೆಗೆ ಪಾಲ್ಗುಣಿ ನದಿಯ ತೀರದ ರಕ್ತ ಚರಿತ್ರೆ ಅಂತಾರೆ. ನಾವು ವಿಶೇಷವಾಗಿ ಇವತ್ತು ಪಾಲ್ಗುಣಿ ನದಿ ತೀರದಲ್ಲಿದ್ದೇವೆ. ನನ್ನೊಂದಿಗೆ ವಿಶೇಷವಾಗಿ ಅತಿಥಿ ಅಂತ ಹೇಳಿದ್ರೆ ಇಸ್ಮಾಯಿಲ್ ಮೂಡ್ಶೆಡ್ಡೆ ಅವರಿದ್ದಾರೆ. ಯಾರು ಅನ್ಬೋದು ನೀವು? ತುಳು ಸಿನಿಮಾದ ಖ್ಯಾತ ನಿರ್ದೇಶಕರು. ಇತ್ತೀಚೆಗೆ ಭೋಜರಾಜ್ MBBS ಅನ್ನೋ ಸಿನಿಮಾ ನೀವು ನೋಡಿರ್ತೀರ. ಆ ಸಿನಿಮಾದ ನಿರ್ದೇಶಕರು. ಅದಕ್ಕಿಂತ ಮೊದಲು ಕನ್ನಡ ಸಿನಿಮಾವನ್ನು ನಿರ್ದೇಶನ ಮಾಡ್ತಾರೆ, ಬಣ್ಣ ಬಣ್ಣದ ಬದುಕು ಅಂತೇಳಿ. ಅದಾದ ಮೇಲೆ ಪಮ್ಮಣ್ಣಿ ದಿ ಗ್ರೇಟ್. ಇದೆಲ್ಲಕ್ಕಿಂತ ವಿಶೇಷವಾಗಿ ಯಕ್ಷಗಾನ ಕಲೆಯನ್ನ ಯಾವ ರೀತಿ ಸಿನಿಮಾದಲ್ಲಿ ತೋರಿಸ್ಬೋದು ಮತ್ತು ಆ ಕಲೆಯನ್ನು ಇಡೀ ಜಗತ್ತಿನಲ್ಲಿ ಪ್ರಚಾರ ಹೇಗೆ ಮಾಡ್ಬೋದು ಅನ್ನುವಂಥದ್ದು ಅದ್ಭುತವಾದ ಒಂದು ಕಲಾತ್ಮಕವಾಗಿ ತೋರಿಸಿದಂಥವ್ರು ಅಂತ ಹೇಳಿದ್ರೆ ಇಸ್ಮಾಯಿಲ್ ಮೂಡ್ಶೆಡ್ಡೆ ಅವರು. ಹಾಗಾದ್ರೆ ನೀವು ತಿಳ್ಕೊಬಹುದು ಪಾಲ್ಗುಣಿ ತೀರದ ರಕ್ತ ಚರಿತ್ರೆಯಲ್ಲಿ ಇಸ್ಮಾಯಿಲ್ ಮೂಡ್ಶೆಡ್ಡೆ ಅವ್ರ ಹತ್ರ ಏನ್ ಮಾತಾಡ್ತಾರೆ ಇವರು ಅಂತೇಳಿ. ಅದರಲ್ಲಿ ವಿಶೇಷ ಏನಿಲ್ಲ, ಅವ್ರ ಹಿಂದೆ ಇದೇ ಭಾಗದಲ್ಲಿ ಪತ್ರಕರ್ತರಾದವರು. ಪಾಲ್ಗುಣಿ ತೀರ ಅಂತ ಹೇಳಿದ ಕೂಡಲೇ ಕಲ ಇರ್ಬೋದು, ಪಳ್ತೆ ಮಜಲ್ ಇರ್ಬೋದು, ಪೊಳಲಿ ಭಾಗ ಇರ್ಬೋದು, ಅಡ್ಡೂರು ಭಾಗ ಇರ್ಬೋದು, ವಾಮಂಜೂರು ಭಾಗ ಇರ್ಬೋದು, ಮೂಡ್ಸೆಡ್ಡೆ ಭಾಗ ಇರ್ಬೋದು, ಇಲ್ಲಿಂದ ಹಿಡಿದು ಬಜ್ಪೆವರೆಗೂ ಈ ಪಾಲ್ಗುಣಿ ನದಿ ಹರಿಯುತ್ತೆ. ಹೇಳಿದ್ರೆ ಇಲ್ಲಿ ನಿಮ್ಗೆಲ್ಲರೂ ಗೊತ್ತಿರುವಾಗನೇ 2 ನದಿಗಳ ತೀರ ತುಂಬಾ ಕುಖ್ಯಾತಿಗೊಳಗಾಗಿದ್ದಾವೆ ಇತ್ತೀಚೆಗೆ. ಅದರಲ್ಲಿ ಒಂದು ನೇತ್ರಾವತಿ, ಇನ್ನೊಂದು ಪಾಲ್ಗುಣಿ. ಯಾಕೆ ಅಂತ ಹೇಳಿದ್ರೆ ಒಂದು ಕಡೆ ಹೇರಳವಾಗಿ ಮರಳು ಸಿಕ್ಕರೆ, ಇನ್ನೊಂದು ಕಡೆ ಏನಿಲ್ಲಿಯ ಮನೆ ಕಟ್ಟುತ್ತಾರೆ ಅಂದ್ರೆ ಪಿಲ್ಲರ್ ಇಲ್ಲಾರ್ದಂತ ಮನೆಗಳನ್ನ ಕಟ್ಟುತ್ತಾರೆ. ಆ ಮನೆ ಕೆಂಪು ಇಟ್ಟಿಗೆಯಿಂದ ಕಟ್ಟುತ್ತಾರೆ. ಆ ಕಲ್ಲನ್ನ ಇಲ್ಲಿ ಭೂಮಿಯಿಂದನೇ ತೆಗಿತಾರೆ. ಇದೆಲ್ಲ ದೊಡ್ಡ ಮಟ್ಟದ ಮಾಫಿಯಾ ಇದೆ. ಆದ್ರೆ ನದಿಯ ತೀರದ ರಕ್ತ ಚರಿತ್ರೆ ಏನಿದೆ ಅವ್ರ ಹತ್ರನೇ ಕೇಳ್ತಾ ಹೋಗ. ಇಸ್ಮಾಯಿಲ್ ಮೂಡ್ಶೆಡ್ಡೆ ಸರ್, ತುಳು ಸಿನಿಮಾದ ಅದ್ಭುತವಾದ ನಿರ್ದೇಶಕರು. ಭೋಜರಾಜ್ MBBS ಸಿನಿಮಾ ಆಗ್ಲೇನ 50 ದಿವಸ ಓಡಿತ್ತು. ನಂತರ ಕನ್ನಡ ಸಿನಿಮಾಗಳನ್ನು ಅದ್ಭುತವಾಗಿ ನಿರ್ದೇಶಿಸಿದಂಥವ್ರು. ಇದಕ್ಕಿಂತ ಮೊದಲು ತಾವೊಂದು ಲಾಠಿ ಚಾರ್ಜ್ ಅಂತ ಹೇಳಿ ಪತ್ರಿಕೆಯನ್ನ ನೀವು ನಡೆಸ್ತಾ ಇದ್ರ. ಅದರಲ್ಲಿ ವಿಶೇಷವಾಗಿ ಅಂತ ಹೇಳಿದ್ರೆ ಪಾಲ್ಗುಣಿ ತೀರದ ರಕ್ತ ಚರಿತ್ರೆನೇ ಬರಿತಾ ಇದ್ರೆ. ಯಾಕಂದ್ರೆ ನಾವು ರಾಜ್ಯದಲ್ಲಿ ಕೇಳಿದಾಗ ರಕ್ತ ಚರಿತ್ರೆ ಮೊದಲು ಭೀಮಾ ತೀರದ ರಕ್ತ ಚರಿತ್ರೆ ಅಂತ ನಾನು ಕೇಳಿದ್ದು. ಅದಾದ ಮೇಲೆ ನಾವು ಆ ಸಮಯದಲ್ಲಿ ಪಾಲ್ಗುಣಿ ತೀರದ ರಕ್ತ ಚರಿತ್ರೆ ಅಂತ ಹೇಳಿ ತಾವು ತಮ್ಮ ಆ ಸಮಯದಲ್ಲಿ ಬರಿತಾ ಇದ್ರ. ವಿಶೇಷವಾಗಿ ಪಾಲ್ಗುಣಿ ತೀರದ ರಕ್ತ ಚರಿತ್ರೆ ಅಂದ್ಕೂಡಲೇ ನಾವು ಪಾಲ್ಗುಣಿ ನದಿ ಪಕ್ಕದಲ್ಲೇ ಇವತ್ತು ಕೂತ್ಕೊಂಡಿದ್ದೇವೆ. ಯಾಕಂದ್ರೆ ನಾನು ಇತ್ತೀಚೆಗೆ ಒಂದು ವರದಿಯನ್ನು ಓದ್ತಾ ಇದ್ದೆ, ಸರಿಸುಮಾರು 30 ಹತ್ಯೆಗಳಾಗಿದೆ. ಅದರಲ್ಲಿ ನೀವು ಪಾಲ್ಗುಣಿ ನದಿಯ ರಕ್ತ ಚರಿತ್ರೆ ಅಂದ್ರೆ ಏನು ಬರೆದ್ರ ಕಥೆಯನ್ನ ಬರಿತಾ ಇದ್ರ ಪತ್ರಿಕೆಯಲ್ಲಿ? ನಾನು ಪತ್ರಕರ್ತನಾಗಿ, ಕ್ರೈಮ್ ರಿಪೋರ್ಟರ್ ಆಗಿ, ಅಂದ್ರೆ ಕೆಲವೊಂದು ಕನ್ನಡ ಕಂಡ ಅದರಲ್ಲಿ ಆಲ್ಮೋಸ್ಟ್ ಈ ರೌಡಿಸಮ್ ಅಲ್ಲಿ ಪಾಲ್ಗುಣಿ ತೀರದಲ್ಲಿ ಏನು ಹತ್ಯೆಗಳಾಗಿದೆಯೋ 10 ಅಥವಾ 15 ಒಳಗೆ ಆಗ್ತಾ ಎಲ್ಲ ಮರ್ಡರ್ಗಳು ನಡೆದಿದ್ದು ರೌಡಿಸಮ್. ಅದರಲ್ಲಿ ಕೆಲವು ಕೋಮು ಗಲಭೆಗೆ ಸಂಬಂಧಿಸಿ, ಕೋಮು ವಿಚಾರಕ್ಕೆ ಸಂಬಂಧಿಸಿ ಕೂಡ ಮರ್ಡರ್ ಆಗಿದೆ. ಪಾಲ್ಗುಣಿ ತೀರದಲ್ಲಿ ರಕ್ತ ಚರಿತ್ರೆ ಅಂತ ಶುರುವಾಗಿದ್ದು ಪೊರಳಿ ಕಮಲಸ ಮರ್ಡರ್ ಕೇಸ್ 1994ರಲ್ಲಿ ಅದ. ಆಗ ಅಷ್ಟೇ ವಾಮಂಜೂರು ರೋಯಿ, ಬಲ್ಲಾಲ್ಬಾಗ್ ರೋಹಿದಾಸ್ ಶೆಟ್ಟಿ ಎಂಬುವರು ವಾಮಂಜೂರಲ್ಲಿ, ಅಂದರೆ ಅವರಲ್ಲಿ ಬಲ್ಲಾಲ್ಬಾಗ್ ರಘು ಗ್ಯಾಂಗ್ ಅಲ್ಲಿ ಇದ್ದೊಬ್ಬ ಪಂಟ ವಾಮಂಜೂರು ರೋಯ್. ಈ ವಾಮಂಜೂರು ರೋಯ್ ಬಲ್ಲಾಲ್ಬಾಗ್ ಟೀಮ್ ಅಂದ್ರೆ ಅಲ್ಲಿ ಬಲ್ಲಾಲ್ಬಾಗ್ ವರ್ಸಸ್ ಬರ್ಕೆ 2 ಒಂದಕ್ಕೊಂದು ವಿರುದ್ಧವಾಗಿದ್ದ ರೌಡಿಸಮ್ ಟೀಮ್ ಆಗಿತ್ತಾಗ.
ಆ ಬಲ್ಲಲ್ಬಾಗ್ ಮತ್ತು ಬರ್ಕೆ ಟೀಮಿಗೆ ಆಗ ಬದ್ಧ ವೈರಿಗಳು 2 ಟೀಮ್. ಆಗ ಮಂಗಳೂರಲ್ಲಿ ಎಮ್ಮೆಕೆರೆ, ಬೋಲಾರ, ಹೀಗೆ ಮಠದಕಣಿ, ಬಲ್ಲಲ್ಬಾಗ್ ಹಾಗೆ ಒಂದೊಂದು ಏರಿಕೆ ಒಂದೊಂದು ಗಲ್ಲಿಗೆ ಒಂದೊಂದು ರೌಡಿಸಮ್ ಟೀಮ್ ಇತ್ತು. ವಾಮಂಜೂರು ಅಂತ ಒಂದು ಟೀಮ್ ಇರಲಿಲ್ಲ. ಮಂಜೂರನ್ನು ಗ್ಯಾಂಗ್ ಇರಲಿಲ್ಲ ಇಲ್ಲಿ ಗ್ಯಾಂಗ್ ಇರಲಿಲ್ಲ. ಯಾವಾಗ ಬಲ್ಲಲ್ಬಾಗ್ ರಘು ಮರ್ಡರ್ ಆಗುತ್ತೆ ಮುಂಬೈಯಲ್ಲಿ, ತದನಂತರ ಇಲ್ಲಿ ಏನಾಗುತ್ತೆ ಅಂದ್ರೆ ಅಲ್ಲಿ ಟೀಮ್ ಎಲ್ಲ ಡಿವೈಡ್ ಆಗ್ತಾರೆ, ಕೆಲವರು ಜೈಲಿಗೆ ಹೋಗ್ತಾರೆ. ಹಾಗೆ ವಾಮಂಜೂರ್ ರೋಯ್ ಇಲ್ಲಿ ಅವರು ಮದುವೆ ಆಗಿದ್ದು ವಾಮಂಜೂರ್ ಹುಡುಗಿ, ಅವ್ರ ಮಾವನ ಮಗಳನ್ನ ಮದುವೆ ಆಗಿದೆ. ಹಾಗಾಗಿ ಅವನು ಏನ್ ಮಾಡ್ತಾನೆ ಅಂದ್ರೆ ಇಲ್ಲಿಗೆ ವಾಮಂಜೂರಿಗೆ ಬಂದು ಇಲ್ಲಿ ನೆಲೆಸ್ತಾನೆ. ವಾಮಂಜೂರಲ್ಲಿ ಕುಟ್ಟಿ ಬಳಿಕೆ ಎಂಬಲ್ಲಿ ಮನೆ ಇರ್ತಾನೆ. ವಾಮಂಜೂರ್ ಜಂಕ್ಷನ್ ಒಂದು ಆಟೋ ಓಡಿಸ್ತಿರ್ತಾನೆ, ಉದ್ಯೋಗ ಆಟೋ ಡ್ರೈವರ್ ಆಗಿರ್ತಾನೆ. ಮತ್ತೆ ಹೆಚ್ಚಿನವರಿಗೆ ಆಗ ಈ ಬಲ್ಲಲ್ಬಾಗ್ ಟೀಮಲ್ಲಿ ಈ ರೋಯ್ ಮಾಡಿದ ಕಾರ್ಬಾರ್ ಗೊತ್ತಿರೋದಿಲ್ಲ. ಏನೆಲ್ಲ ಟೀಮಲ್ಲಿದ್ದಾಗ ಏನೆಲ್ಲ ಈ ವಾಮಂಜೂರ್ ರೋಯ್ ಅಲ್ಲಿ ಎಷ್ಟು ಪ್ರಖ್ಯಾತಿ ಕುಖ್ಯಾತಿ ಅಂತ ಯಾವುದಿರಲಿ ಮಾಡಿದಾನೆ ರೌಡಿಸಮ್ ಎಂಬುದು ಇವರಿಗೆ ಗೊತ್ತಿಲ್ಲ. ಯಾರಿಗೆ? ಈ ವಾಮಂಜೂರ್ನ ಏರಿಕೆ ಗೊತ್ತಿರಲಿಲ್ಲ. ಸೊ ಆ ಟೈಮಲ್ಲಿ ಸಾಧು ಶೆಟ್ಟಿ ಜೈಲಿಂದ ಬಂದು ಜೈ ತುಳುನಾಡು ಸೇನೆ ಕಟ್ಟಿದಾಗ ಒಂದು ಇಡೀ ಟೀಮ್ ಇದೇ ವಾಮಂಜೂರು ಕುಟ್ಟಿ ಬಳಿಗಳು ಇರ್ತದೆ. ಮೋಸ್ಟ್ಲಿ ಅದು ಬಾಡಿಗೆ ಮನೆ ಗೊತ್ತಿಲ್ಲ. ಈ ವಾಮಂಜೂರು ರೋಯ ಅಂಡರಲ್ಲೇ ಇರೋದು. ಅಲ್ಲಿ ತುಂಬಾ ಮಂದಿ, ಬೋಳಾರ ಕೀರ್ತಿ ಆಗಲಿ, ಆಮೇಲೆ ಮುಳುಕಿ ರಫಿಕು, ಈ ಸಾಧು ಶೆಟ್ಟಿಯ ಯಾರು ಪಂಟ್ರು ಇದ್ದಾರೆ ಅವರೆಲ್ಲ ವಾಮಂಜೂರಲ್ಲೇ ಇರ್ತಾರೆ. ಆಗ ಅಲ್ಲಿ ಡಿಪಾರ್ಟ್ಮೆಂಟ್ ಸ್ಟ್ರಾಂಗ್ ಇತ್ತು, ಪೊಲೀಸ್ ಡಿಪಾರ್ಟ್ಮೆಂಟ್. ಹೌದು, ಇಲ್ಲಿ ಉಡುಪಿ ಸವಿತಾ ಅಂಡೆ ಅವರು ಬಂದ ಸಂದರ್ಭ, ಹಾಗಾಗಿ ಅಲ್ಲಿ ಸ್ವಲ್ಪ ಅದು ಜೋರಾಗಿತ್ತು. ಹಾಗಾಗಿ ಅಲ್ಲಿಂದ ಇಲ್ಲಿ ಶಿಫ್ಟ್ ಆಗ ಆ ಸಮಯದಲ್ಲಿ ಮೊಬೈಲ್ ಫೋನ್ ಇಲ್ಲ, CCTV ಇಲ್ಲ. ಮತ್ತೆ ಕ್ರೈಮ್ ಬಗ್ಗೆ ಓದ್ಲಿಕ್ಕೆ ಮೌನ್ ಬೋಳಂಗಡಿ ಅವ್ರದ್ದೊಂದು ಕ್ರೈಮ್ ವಾರ್ತೆ ಪತ್ರಿಕೆ ಇತ್ತು. ಪ್ರಕಾಶ್ ಪಾಂಡೇಶ್ವರ ಅಂತ ಅವರು ಈಗ ಸಿನಿಮಾ ನಿರ್ಮಾಪಕರು, ಅವರು ಆ ಪತ್ರಿಕೆಗೆ ಮಾಲಕರು ಮತ್ತು ಪ್ರಕಾಶಕರು. ಪ್ರತಿ ಶನಿವಾರ ಮಾರ್ಕೆಟಿಗೆ ಬರ್ತಿದ್ವಿ. ನಾವೆಲ್ಲ ಕ್ರೈಮು ಬರೆಯುವ ಇಂಟ್ರೆಸ್ಟ್ ಬಂದಿದೆ. ಐ ಬೆಂಗಳೂರು ಮತ್ತೊಂದು ಇದು ಕ್ರೈಮ್ ಮಾಡುತ್ತೆ ಲ್ಯಾಂಡ್ ಕಾಯಿನ್ ಬಾಕ್ಸ್ ಅಲ್ಲಿ. ಸರ್ ಪತ್ರಿಕೆ ಬಂದಿಲ್ಲ ಸ್ಟಾಲಿಗೆ ಅಂತ ಅಂದ್ರೆ ಅಷ್ಟೊಂದು ಇಂಟ್ರೆಸ್ಟ್ ಕೊಡ್ತಾ ಇತ್ತು. ಆಗ ಅದರಲ್ಲಿ ಬರ್ತಿದ್ದೆ ಫೋಟೋದಲ್ಲಿ ಇದ್ದವರೆಲ್ಲ ನಾನಿಲ್ಲಿ ವಾಮಂಜೂರಲ್ಲಿ ನೋಡ್ತಾ ಇದ್ದೆ. ಒಂದು ಕ್ಯಾಂಟೀನ್ ಇತ್ತು. ಆ ಕ್ಯಾಂಟೀನ್ ಆಗ ಒಬ್ಬ ಮುಸ್ಲಿಂ ಯಾರೊಬ್ರು ಮುಸ್ಲಿಂ ಇದ್ರು. ಅಲ್ಲೆಲ್ಲ ಬಂದು ಇವರು ಸಂಜೆ ಟೀ ಕುಡ್ಲಿ ಕೂತಿದ್ರು. ಸೊ ನನಗೆ ಅನುಮಾನ ಕೂಡ ಬರ್ತಾ ಇತ್ತು, ಡೌಟ್ ಕೂಡ ಬರ್ತಾ ಇತ್ತು, ಇವರನ್ನ ಈ ಪೇಪರಲ್ಲಿ ಬರೋ ಫೋಟೋದವರೆಗಳು ಅಂತ. ಅಂದ್ರೆ ಅಂತಷ್ಟು ಅಲ್ಲಿ ಯಾರು ಈ ರೌಡಿಸಮ್ ಅಲ್ಲಿ 2-3 ಮರ್ಡರ್ ಮಾಡಿದವರೆಲ್ಲ ಈ ಕಡೆ ಇದ್ರು. ಹಾಗೆ ಅದಕ್ಕಿಂತ ಮುಂಚೆ ಏನಾಗಿದೆ ಅಂದ್ರೆ ಇಲ್ಲಿ ವಾಮಂಜೂರ್ ರೋಯ್ ಒಂದು ಮರ್ಡರ್ ಒಳ್ಳೆ ಕಮಲಾಸನ ಮಾಡ್ರ ಇನ್ವಾಲ್ವ್ಮೆಂಟ್. ಅಂದ್ರೆ ಅದೊಂದು ಬೆಳಗ್ಗೆ 5 ಗಂಟೆ ಸಮಯ. ಇಲ್ಲಿ ವಾಮಂಜೂರಲ್ಲಿ ಇನ್ನೊಬ್ಬ ಆಟೋ ಚಾಲಕ ಅಮೀರ್ ಅಂತ ಇದ್ದ. ಅವನ ತಂದೆ ಫ್ರೂಟ್ಸ್ ಅಂಗಡಿ ಇದೆ ವಾಮಂಜೂರಲ್ಲಿ. ಈ ಅಮೀರ್ ಸ್ವಲ್ಪ ಸ್ಟ್ರಾಂಗ್. ಅವ್ರು ಟೈಗರ್ ಪ್ರಭಾಕರ್ನ ದೊಡ್ಡ ಅಭಿಮಾನಿ. ಪ್ರಭಾಕರ್ನ ಸಿನಿಮಾ ಯಾವುದೇ ಬರಲಿ 2-3 ಸಲ ನೋಡ್ತಾನೆ. ನನ್ನನ್ನು ಕರ್ಕೊಂಡು ಹೋಗಿದ್ದ. ನನ್ನ ಒಳ್ಳೆ ಫ್ರೆಂಡ್ ಅಮೀರ್ ಒಳ್ಳೆ ಫ್ರೆಂಡ್. ನಾನಾಗ ಅಂದ್ರೆ ಪತ್ರಿಕೆಯಲ್ಲಿ ಒಬ್ಬ ಯಾವ್ದಾದ್ರು ಕಾಲಂ ಬರೀತಿದ್ದ ಅಷ್ಟೇ, ಸಿನಿಮಾಗೆ ಸಂಬಂಧಿಸಿದಲ್ಲ. ಆಗ ಸ್ವಂತ ಪತ್ರಿಕೆ ಮಾಡಲಿಲ್ಲ. ಆಗ ನಾನೊಂದು ಬೇರೊಂದು ಉದ್ಯೋಗದಲ್ಲಿದ್ದೆ, ಬಸ್ಸಲ್ಲಿ ಉದ್ಯೋಗದಲ್ಲಿದ್ದೆ, ಚಕ್ಕರ್ ಆಗಿದ್ದೆ ಬಸ್ಸಿನಲ್ಲಿ, ಸರ್ವಿಸ್ ಬಸ್ಸಲ್ಲಿ. ಆ ಸಮಯದಲ್ಲಿ ಪ್ಲಾಟಿನಂ ಥಿಯೇಟರ್ ಅಲ್ಲಿ ಮಲಯಾಳಿ ಸಿನಿಮಾ ಇದೆ, ಹೋಗು ಅಂತ ಹೇಳಿದೆ. ಅಲ್ಲಿ ಸುರೇಶ್ ಗೋಪಿ ಮಲಯಾಳಿ ಮೂವಿ, ಯಾವುದೋ ಒಂದು ಕಮಿಷನರ್ ಆಗಿರ್ಬೋದು. ಅದ್ರಲ್ಲಿ ಪ್ರಭಾಕರ್ ವಿಲನ್. ಸುರೇಶ್ ಗೋಪಿ ಪ್ರಭಾಕರ್ಗೆ ಸಖತ್ ಹೊಡಿತಾನೆ. ಅಲ್ಲಿ ಯಾರೋ ಮಲಯಾಳಿಗಳು ಖುಷಿ ಪಟ್ಟಾಗ ತೆಗೆದು ಹೊಡೆದು ಬಿಟ್ಟ. ಯಾರಿಗೆ? ಖುಷಿ ಪಟ್ಟ ಅವನಿಗೆ, ಅಮೀರ್. ಯಾಕಂದ್ರೆ ಪ್ರಭಾಕರ್ಗೆ ಹೊಡೆದ್ರಲ್ಲ, ಇವಾಗ ಖುಷಿ ಪಟ್ಟ ಅಲ್ಲ, ಅಷ್ಟೊಂದು ಪ್ರಭಾಕರ್ ಅಭಿಮಾನಿ. ಅವನ ಫ್ರೂಟ್ಸ್ ಅಂಗಡಿಯಲ್ಲಿ ಯಾವತ್ತು ನೋಡಿದ್ರು ಅಂಗಡಿಯಲ್ಲಿ ಪ್ರಭಾಕರ್ ಪಿಕ್ಚರ್ ಫೋಟೋ ಕಲಿಯುಗ ಭೀಮ್ ಅಂತ ಒಂದು ದೊಡ್ಡ ಪೋಸ್ಟರ್ ಇತ್ತು ಆತ. ಆದ್ರೆ ಈ ಅಮೀರ್ಗೆ ಡಾನ್, ಸಿನಿಮಾದ ಡಾನ್, ಆ ಡೈಲಾಗ್ಗಳು ಅಂತೆಲ್ಲ ಒಂದು ಇಂಟ್ರೆಸ್ಟ್ ಇತ್ತು ಹೊರತು ಈ ಫೀಲ್ಡ್ ಇಂಟ್ರೆಸ್ಟ್ ಇರಲಿಲ್ಲ. ರೌಡಿಸಮ್ ಇಂಟ್ರೆಸ್ಟ್ ಇಲ್ಲ ಪಕ್ಕ ಇರಲಿಲ್ಲ. ಅದ್ರ ಬಗ್ಗೆ ಗೊತ್ತೂ ಇಲ್ಲ ಮನುಷ್ಯನಿಗೆ, ಅಮೀರ್ಗೆ. ಇಲ್ಲ ಅವ ಅಮಾಯಕ, ರೌಡಿಸಮ್ ಇಲ್ಲ. ಆದ್ರೆ ಅವತ್ತು ಆಟೋವನ್ನು ಅಷ್ಟೊಂದು ಹೊತ್ತಿಗೆ ಅಮೀರ್ಗೆ ಅಭ್ಯಾಸ ಇರಲಿಲ್ಲ. ರೌಡಿಸಮ್ ಇಂಟ್ರೆಸ್ಟ್ ಎಲ್ಲ ಅದರ ಬಗ್ಗೆ ಅಷ್ಟು ಇದ್ದಿರ್ಲಿಲ್ಲ. ಬಟ್ ಅವನಿಗೆ ಸಿನಿಮಾದ ಬಗ್ಗೆ, ಯಾರು ಅವನ ಅಂಗಡಿ ಹೋದ್ರೆ ಸಿನಿಮಾ ಪ್ರಭಾಕರ್ ಬಗ್ಗೆ ಭಾರಿ ಅಭಿಮಾನಿ. ನಾನು ವಿಷ್ಣುವರ್ಧನ್ ಬಗ್ಗೆ ಮಾತಾಡಿದ್ರೆ ಅವ್ನಿಗೆ ಕೋಪ ಬರ್ತಿತ್ತು. ಅದು ಪ್ರಭಾಕರ್ ಅವನಿಗೆ, ಅದು ಬಿಟ್ಟರೆ ಬೇರೆ ಪ್ರಪಂಚ ಇಲ್ಲ. ಅದೊಂದು ದಿವಸ ಬೆಳಗ್ಗೆ 5 ಗಂಟೆ ಹೊತ್ತಿಗೆ ಈ ವಾಮಂಜೂರ್ ರೋಯ್ ಅಂದ್ರೆ ವಾಮಂಜೂರ್ ರೋಯ್ ಅಂತ ಈ ರೌಡಿ ಫೀಲ್ಡ್ ಅಲ್ಲಿ ಇರುವವ ಈಗ ವಾಮಂಜೂರಲ್ಲಿ ಇದ್ದಾನೆ, ರೋಹಿದಾಸ್ ಶೆಟ್ಟಿ ಅಲಿಯಾಸ್ ವಾಮಂಜೂರ್ ರೋಯ್ ಅಂತ ಎಲ್ಲ ಪತ್ರಿಕೆಯಲ್ಲಿ ಆಲ್ರೆಡಿ ಬಂದಾಗಿತ್ತು. ಅದಾಗಿ ಈಗ ವಾಮಂಜೂರ್ ಸ್ಪ್ರೆಡ್ ಆಗಿದೆ, ಬಲ್ಲಲ್ಬಾಗ್ ಗ್ಯಾಂಗ್ ಅಲ್ಲಿ ಇದ್ದಾವ ಅಂತ ಗೊತ್ತಾಯ್ತು. ಆ ಸಮಯದಲ್ಲಿ ಸ್ವಲ್ಪ ಬರ್ಕೆಯ ಎದ್ದು ಅವರ ಟೀಮ್ ಒಂದು ಇಲ್ಲಿ ವಾಮಂಜೂರಿಗೆ ಬರ್ತಾ ಇತ್ತು. ಯಾರು ಅವರ ಫ್ರೆಂಡ್ ಮನೆಗೆಲ್ಲ ಬರ್ತಾ ಇತ್ತು. ಇಲ್ಲಿ ರೋಯ್ಗೆ ತಾನು ನನ್ನ ಅಂದ್ರೆ ವಾಮಂಜೂರಲ್ಲಿ ನನ್ನನ್ನು ಪವರ್ ತೋರಿಸ್ಬೇಕಂತ ಎದುರಾಳಿ ಕರೆದೈತೆ. ಅದಕ್ಕೊಂದು ಎದುರಾಳಿ ಅಂತ ಇದ್ದದ್ದು ಇದೆ, ಯಾರು ಪೊಳ್ಳಿ ಕಮಲಾಸ ಗುರುಪುರ ಕೈಕಂಬದಲ್ಲಿ ದೇವಿ ಮಹಾತ್ಮೆ ಯಕ್ಷಗಾನ ಆಗುತ್ತೆ ವರ್ಷ. ಆ ಯಕ್ಷಗಾನಕ್ಕೆ ಹೋಗಿ ಬೆಳಗ್ಗೆ 5 ಗಂಟೆಗೆ ಬುಲೆಟ್ ಅಲ್ಲಿ ಅಡ್ಡೂರು ಪೊಳಲಿ ಮನೆಯವರದು. ಪೊಳಲಿಗೆ ಹೋಗುವಾಗ ಇವರ ರಿಕ್ಷಾವನ್ನು ಪೊಳಲಿ ದ್ವಾರ ಇದೆ, ಅಂದ್ರೆ ಗುರುಪುರ ಕೈಕಂಬದಲ್ಲಿ ಒಂದು ದ್ವಾರ ಇದೆ, ಆ ದ್ವಾರದಿಂದ ಫಾಲೋ ಮಾಡಿಕೊಂಡು ಇವರು ಹೋದ್ರು. 4 ಮಂದಿ ಇದ್ರು. ಯಾರ್ಯಾರು ಸರ್? ವಾಮಂಜೂರ್ ರೋಯ್ ಮತ್ತು ಈ ರಿಕ್ಷಾ ಚಾಲಕ ಇದೆ ಅಮೀರ್. ಪ್ರಭಾಕರ್ ಈಗ ಇಲ್ಲಿ ರಿಕ್ಷಾ ಚಾಲಕ. ಅಮೀರ್. ಈ ಆಮೇಲೆ ಇನ್ನಿಬ್ರು
ಈಗ 4 ಮಂದಿ ಫಾಲೋ ಮಾಡಿ ಹೋಗಿ ಅಡ್ಡೂರಲ್ಲಿ ಅಡ್ಡ ಹಾಕಿ ಕೊಚ್ಚುತ್ತಾರೆ. ಅದಕ್ಕಿಂತ 1 ವರ್ಷ ಮುಂಚೆ ಅದೇ ಅಡ್ಡೂರಲ್ಲಿ ಪೊಳಲಿ ಅಡ್ಡೂರಲ್ಲಿ ಪೊಳಲಿ ದೇವಿಯ ಮೆರವಣಿಗೆ ಹೋಗುವಾಗ ಒಂದು ಗಲಾಟೆ ಆಗಿದೆ, ಕೋಮು ಗಲಭೆ ಆಗಿದೆ, ದೊಡ್ಡ ಮಟ್ಟಿನ ಕೋಮು ಗಲಭೆ ಆಗಿದೆ. ಹಾಗಾಗಿ ಅಲ್ಲಿ ಪೊಳಲಿ ಕಮಲಾಸ ಮುಸ್ಲಿಂ ವಿರೋಧಿ ಎಂಬ ಒಂದು ಅಂದರೆ ಮುಸ್ಲಿಮರಿಗೆ ವಿರೋಧಿಯಾಗಿದ್ದು ಇಮೇಜ್ ಇತ್ತು, ಕ್ರಿಯೇಟ್ ಆಗುತ್ತೆ. ಆ್ಯಕ್ಚುಲಿ ಗಲ್ಪಲ್ಲಿ ದುಬೈಯಲ್ಲಿ ದುಡಿದು ಇಲ್ಲಿ ಬಂದು ಯಾವುದೊಂದು ಟೈಲರಿಂಗ್, ದೊಡ್ಡ ಮಟ್ಟಿನ ಟೈಲರಿಂಗ್ ವೃತ್ತಿ ಮಾಡ್ತಿದ್ದು. ಯಾರು ಈ ಪೊಳಲಿ ಕಮಲಾಸ ಸರ್? ಎಲ್ಲಿದ್ದ ಮೊದಲು? ದುಬೈ ದುಬೈಯಲ್ಲಿದ್ದ. ದುಬೈಯಿಂದ ಬಂದು ಇಲ್ಲಿ ಟೈಲರ್ ವೃತ್ತಿ ಮಾಡ್ತಿದ್ದೆ. ಅಂದ್ರೆ ದೊಡ್ಡ ಮಿಷಿನ್ ಅಲ್ಲ, ಅಂದ್ರೆ ದೊಡ್ಡ ಮಟ್ಟದ ಟೈಲರ್ ವೃತ್ತಿ ಮಾಡ್ತಿದ್ದ ಅಂತ. ಆಮೇಲೆ ಅಲ್ಲಿ ಏನಾಯ್ತು ಅಂದ್ರೆ ಈ ಒಂದು ಕೋಮು ಗಲಭೆ ನಂತರ ಅವರ ಹೆಸರು ಒಂದು ಪೊಳಲಿ ಜಾತ್ರೆ ಸಂದರ್ಭದಲ್ಲಿ ಕಲ್ಲು ಬಿಸಾಡಿದ್ರು ಯಾರು, ಅದು ಮುಸ್ಲಿಮರು ಬಿಸಾಡಿದ್ರೆ ಅದು ಕೋಮು ಗಲಭೆ ಇತ್ತು. ಹಾಗಾಗಿ ಇಲ್ಲಿ ಅವರಿಗೆ ಒಂದು ಇಮೇಜ್ ಬಂತು. ಇದೇ ಪೊಳಲಿ ಕಮಲಾಸನ ಜೊತೆ ಬರ್ಕೆ ಎದ್ದನ ಅತ್ಯಂತ ಆಪ್ತನೊಬ್ಬ ರಿಲೇಟಿವ್ ಆಗಿದ್ದು, ಯಾರಿಗೆ? ಪೊಳಲಿ ಕಮಲಾಸ ಆಗಿದ್ದು. ಹಾಗೆ ಅದು ಲಿಂಕ್ ಬರುತ್ತೆ ಅಲ್ಲಿ. ಇಲ್ಲಿ ವಾಮಂಜೂರು ಏನ್ ಮಾಡ್ತಾನೆ, ಪೊಳಲಿ ಕಮಲಾಸನಿಗೆ ಸ್ಕೆಚ್ ಹಾಕಿ ಅದೇ ಅಡ್ಡೂರಿನಲ್ಲಿ ಮಸೀದಿಯಲ್ಲಿ ಅಜಾನ್ ಕೊಡುವ ಸಂದರ್ಭದಲ್ಲೇ ಇಲ್ಲಿ ಕೊಚ್ಚಿ ಹಾಕಿ ಬಿಡ್ತಾನೆ. ಬೆಳಗ್ಗೆ 5:30 ಒಳಗೆ. ಕಾರಣ ಏನು? ಯಾಕೆ ಅವನಿಗೆ ಏನು ಪೊಳಲಿ ಪೊಳಲಿ ಕಮಲಾಸನಿಗೆ ಮತ್ತು ಪೊಳಲಿ ಕಮಲಾಸನ್ನ ಯಾರೋ ರಿಲೇಟಿವ್ ಒಬ್ಬರು ಬರ್ಕೆ ಗ್ಯಾಂಗ್ ಅಲ್ಲಿ ಗುರುತಿಸ್ಕೊಂಡವರಿಗೆ ಅವರ ವೈಯಕ್ತಿಕ ಪರ್ಸನಲ್ ವಿಷಯ ಇತ್ತು. ಸೊ ಇದಕ್ಕೆ ಕೋಮು ಅಥವಾ ಇನ್ನೊಂದಿಲ್ಲ? ಇಲ್ಲ, ಕೋಮಿಗೆ ಸಂಬಂಧನೇ ಇಲ್ಲ. ಇವರು ಏನು ಅಂದ್ಕೊಂಡ್ರೆ ಅಂದ್ರೆ ಇದು ಮರ್ಡರ್ ಬೆಳಿಗ್ಗೆ ಮಾಡಿದ್ರು, ಅದು ಕೋಮುಗೆ ತಿರುಗುತ್ತೆ. ಲಿಂಕ್ ಆಗುತ್ತೆ, ಆ ಅಕೌಂಟಿಗೆ ಸೇರುತ್ತೆ. ಅದು ಕೂಡ ಅಡ್ಡೂರಲ್ಲಿ ಆಗಿದ್ದು. ಬಟ್ ಅವ ಸ್ಪಾಟ್ ಅಲ್ಲಿ ಡೆತ್ ಆಗ್ಲಿಲ್ಲ. ಅವನು ಆಸ್ಪತ್ರೆಗೆ ಕೊಂಡೋಗಿ ಹೇಳಿದ್ದಾನೆ, ನನ್ನನ್ನು ಅಡ್ಡೂರ್ನ ಮುಸ್ಲಿಮರನ್ನು ಕೊಂದಿದ್ದಲ್ಲ ಅಂತ ಆಲ್ರೆಡಿ ಹೇಳಿದ್ದಾನೆ. ಇಲ್ಲಿದ್ರೆ ಪಕ್ಕಲ್ಲಿ ಮತ್ತೊಂದು ದೊಡ್ಡ ಗಲಾಟೆ ಆಗಿದೆ. ವಾಮಂಜೂರ್ ರೋಯಿ ಗೊತ್ತಾಗಿದೆ. ಅವನೊಟ್ಟಿಗೆ ಯಾರು? ರೋಯಿಗೆ ಮುಲ್ಕಿ ರಫೀಕ್ ಇರ್ತಾನೆ? ಇಲ್ಲ, ಮುಲ್ಕಿ ರಫೀಕ್ ಆಗ ಎಂಟ್ರಿ ಕೊಡ್ಲಿಲ್ಲ ಈ ಟೀಮಿಗೆ. ವಾಮಂಜೂರ್ ರೋಯಿ ಫಸ್ಟ್ ಮಾಡ್ರೆ ಇದು ಅಲ್ಲ, ಅದ್ರ ಮುಂಚೆ ಮರ್ಡರ್ ಭಾಗಿಯಾಗಿದ್ದು. ಬಲಾಲ್ಬಾಗ್ ರಘು ಟೀಮಲ್ಲಿ ಇರುವಾಗ 2-3 ಮರ್ಡರ್ ಅಲ್ಲಿ ಇದ್ದ. ಸೊ ದೊಡ್ಡ ಹೆಸರು ಅಂದ್ರೆ ಒಂದು ರೌಡಿ ಫೀಲ್ಡ್ ಹೆಸರು ಬಂದಿದ್ದು ಈ ಮರ್ಡರ್. ಅಂದ್ರೆ ನಾವು ವೈಭವೀಕರಿಸೋದಲ್ಲ ರೌಡಿಸಮನ್ನು. ಈ ವಾಮಂಜೂರ್ ರೋಯ್ ಆ ಕೇಸಲ್ಲಿ ಜೈಲಿಗೆ ಹೋಗ್ತಾರೆ. ವಾಮಂಜೂರ್ ರೋಯ್ ಅಮೀರ್ ಎಲ್ಲ ಹೋಗ್ತಾರೆ. ಇವರೆಲ್ಲ ಜೈಲಿಗೆ ಹೋದಾಗ ಅಮೀರ್ ಯಾಕೆ ಹೋದದ್ದು ಪ್ರಶ್ನೆ ಕೇಳಲಿಲ್ಲ ಅವತ್ತು? ಒಂದೇ ಆಟೋ ಚಾಲಕ. ಮತ್ತೆ ವಾಮಂಜೂರ್ ರೋಯ್ ಬಗ್ಗೆ ಪತ್ರಿಕೆಯಲ್ಲಿ ಬರ್ತಾ ಇತ್ತಲ್ಲ, ನಮ್ಮ ಜೊತೆ ಬಲ್ಲಾಲ್ಬಾಗ್ ರಘುನ ಜನ ಇದ್ದಾನೆ. ಬಲ್ಲಾಲ್ಬಾಗ್ ರಘು ಅಂದ್ರೆ ಸ್ಟ್ರಾಂಗ್ ಕೈ ಅದು. ಅವ್ನು ಮರ್ಡರ್ ಆದ್ಮೇಲೆ ವಾಮಂಜೂರ್ ಸೆಟ್ಲ್ ಆಗ್ತಾನೆ. ಆದ್ರೆ ಇಲ್ಲಿ ಅಮೀರಿಗೆ ಒಂದು ಹೇಗೂ ಪ್ರಭಾಕರ್ನ ಒಂದು ಅಭಿಮಾನಿ ಅಲ್ವಾ, ಇಲ್ಲಿ ಇವನು ಸ್ನೇಹ ಬೆಳೆಸ್ತಾನೆ. ಸ್ನೇಹದಿಂದಲ್ಲಿ ಸ್ಕೆಚ್ಗೆ ಹೋಗಿ ಮರ್ಡರ್ ಮಾಡಿ ಬರ್ತಾರೆ, ಜೈಲು ಸೇರ್ತಾರೆ. ಸೊ ಇದರಲ್ಲಿ ಮೋಸ್ಟ್ಲಿ ಒಂದು ವರ್ಷ ಅಷ್ಟೇ, 1 ವರ್ಷ ಬಿಟ್ಟು ಇವ ಜಾಮೀನಾಗಿ ಹೊರ ಬರ್ತಾರೆ. ಯಾರು? ವಾಮಂಜೂರ್ ಅಮೀರ್ ಜಾಮೀನಾಗಿ ಹೊರ ಬಂದು ಮದುವೆ ಆಗಿದೆ. ಅಮೀರಿಗೆ ಮದುವೆ ಆಗಿದೆ, ರೋಯಿಗೂ ಮದುವೆ, ವಾಮಂಜೂರ್ದೇ ಮದುವೆ ಆಗಿದ್ದು. ಹಾಗೆ 2 ಅವಳಿ ಜವಳಿ ಮಕ್ಕಳಿತ್ತು ಅವನಿಗೆ. ರೋಯಿ ಇಬ್ರು ಫ್ಯಾಮಿಲಿ ಮ್ಯಾನ್ಗಳು. ಆದ್ರೆ ಇಲ್ಲಿ ಇವರು ನಮ್ಮ ಈ ಅಮೀರ್ ಇದ್ದಾನಲ್ಲ, ಅಮೀರ್ ಬಂದು ಸಂಜೆ ಆರಾಮಾಗಿ ಸುತ್ತಾಡ್ತಾ ಇದ್ದ. ಸಂಜೆ ಹೊತ್ತು ಅವನ ತಂದೆಯ ಫ್ರೂಟ್ಸ್ ಅಂಗಡಿಯಲ್ಲಿ ನಿಂತ್ಕೊಂಡಿದ್ದ. ಸುಮಾರು 6:30-7 ಗಂಟೆ ಹೊತ್ತಿಗೆ. ಆಗ ಅಲ್ಲಿ ಅವನು ಯಾರೋ ಬಂದು ಮಾತಾಡ್ಲಿಕ್ಕಿದೆ ಅಂತ ಕರೆದುಕೊಂಡು ಹೋಗ್ತಾರೆ. ಅಂದ್ರೆ ಅವನ ಅಂಗಡಿ ಆ ಕಡೆ ಆದ್ರೆ ರೋಡ್ ಈ ಕಡೆ ಇದೆ. ಬಸ್ ಸ್ಟಾಪ್ ಅಲ್ಲಿ ಓಲ್ಡ್ ಬಸ್ ಸ್ಟಾಪ್ ವಾಮಂಜೂರಿಗೆ ಮಂಗಳೂರಿಗೆ ಹೋಗಿ ನಿಲ್ಲೋ ಬಸ್ ಇತ್ತು. ಆ ರೂಟ್ ಅಲ್ಲಿ ಅದು ಒಂದು ಹಳೆ ಬಸ್ ಸ್ಟಾಪ್ ಇತ್ತು. ಹಳೆ ಬಸ್ ಸ್ಟಾಪ್ ಅಲ್ಲೇ ಈ ಪಂಚಾಯತ್ಗೆ ಸೇರಿದ ಫ್ರೂಟ್ಸ್ ಅಂಗಡಿ ಇವನ್ ತಂದೆದು. ಸೊ ಇದರ ಸರಿ ಅಪೋಸಿಟ್ ಒಂದು ಬಾವಿ ಇತ್ತು, ಸರ್ಕಾರಿ ಬಾವಿ, ಗ್ರಾಮ ಪಂಚಾಯತ್ನ ಮುಂದೆ. ಅಲ್ಲಿ ಇವರು ಕಾರ್ ನಿಲ್ಲಿಸಿ ಕರೆದು ಒಬ್ಬ ಬಂದು ಕರೆದುಕೊಂಡು ಹೋದ. ಮಾತಾಡ್ತಾ ಹೆಗಲ ಮೇಲೆ ಕೈ ಇಟ್ಕೊಂಡು ಒಂದು ಡೀಲ್ ಇದೆ ಏನು ಗೊತ್ತಿಲ್ಲ, ಏನಿರ್ಬೋದು. ಇವನು ಈಗ ಒಂದು ರೌಡಿ ಅದಲ್ಲ ಅಂತ ಒಂದು ಸೋಕಿ ಅದಕ್ಕೆ ಹಾಗೆ ಮಾತಾಡಿ ಬಂದ್ರೆ ಅಲ್ಲಿ ಕೊಚ್ಚಿ ಅಲ್ಲೇ ಸ್ಪಾಟ್ ಅಲ್ಲ ಇವನು ಕೊಚ್ಚಿ ಬಿಡ್ತಾರೆ, ಸಾಯ್ತಾನೆ. ಸ್ಪಾಟ್ ಡೆತ್. ಇದು ಪೊಳಲಿ ಕಮಲಾಸನ ಮರ್ಡರ್ಗೆ ರಿವೆಂಜ್. ಅದು ಆಗ ಬರ್ಕೆ ಟೀಮ್ ಮೇಲೆ ಕೇಸ್ ಆಗಿತ್ತು. ಆ ಟೈಮಲ್ಲಿ ಈ ವಾಮಂಜೂರ್ ರೋಯ್ ಜೈಲಿಂದ ಬರ್ತಾನೆ. ಆಮೇಲೆ ಬರೋದು ವಾಮಂಜೂರ್ ರೋಯ್. ಅವ ಜಾಮೀನು ಒಬ್ಬರಿಗೆ ಮಾತ್ರ ಆಗಿದ್ದು, ಅಮೀರ್ಗೆ ಜಾಮೀನು ಆಗ್ತದೆ ಅಂದ್ರೆ ನನ್ನ ಆಟೋವನ್ನು ಬಾಡಿಗೆ ಕರ್ಕೊಂಡು ಹೋಗಿದ್ದಾರೆ. ಇನ್ನೊಂದು ವಿಷಯ ಏನು ಗೊತ್ತಾ, ಆ ಸಂದರ್ಭದಲ್ಲಿ ಅಮೀರಿಗೆ ಗೊತ್ತಿಲ್ಲ ಅಂತ ಇದು ಮರ್ಡರ್ ಮಾಡಕ್ಕೆ ಹೋಗೋದಂತೆ. ಅದು ಒಂದು ವಿಷಯ ಸಿಕ್ಕಿದೆ ಅವರ ಫ್ರೆಂಡ್ಸ್ ಟೀಮಲ್ಲಿ ನನಗೆ ಸಿಕ್ಕಿದ ಮಾಹಿತಿ ಪ್ರಕಾರ. ಆಕ್ಚುಲಿ ಇವನನ್ನು ಬಾಡಿಗೆ ಇದೆ ಅಂತ ಕರ್ಕೊಂಡ ಅಂತ ಒಂದು ಸುದ್ದಿ. ಮತ್ತೆ ಹೇಳೋಕ್ಕಲ್ಲ, ಆ ಸಮಯ ಅದು ಗೊತ್ತಿಲ್ಲ. ಸರಿ ಸರ್. ಆ ನಂತರ ರೋಯಿ ಆ ಕೇಸ್, ರೋಯಿಗೆ ಇಲ್ಲಿ ರೋಯಿನ ಸಹಚಾರಣ ಮರ್ಡರ್ ಆಗುತ್ತೆ ಅಮೀರ್ನದ್ದು. ರೋಯಿ ಆಮೇಲೆ ಜಾಮೀನಲ್ಲಿ ರೋಯಿ ಕೂಡ ಹೊರ ಬರ್ತಾನೆ. ಹೊರ ಬಂದ ಮೇಲೆ ಅಲ್ಲಿ ಸ್ಟಾರ್ಟ್ ಆಗುತ್ತೆ ವಾಮಂಜೂರಲ್ಲಿ ರೋಯಿದು ಸ್ವಲ್ಪ ಅಂದರೆ ಸ್ವಲ್ಪ 1-2-3 ಹುಡುಗರನ್ನೆಲ್ಲ, 4-5 ಮಂದಿ ಹುಡುಗರಲ್ಲೇ ಜೊತೆ ಇರ್ತಾರೆ. ಆಗ ಇಲ್ಲಿ ಮೂಡ್ಸೆಡ್ಡೆಯಲ್ಲಿ ಒಬ್ಬ ಮುರುಗೇಶ್ ಅಂತ, ಹೌದು ನನ್ನ ಒಳ್ಳೆ ಫ್ರೆಂಡ್, ಡ್ರಿಂಕ್ಸ್ ಇಲ್ಲ, ಸಿಗರೆಟ್ ಸ್ಮೋಕ್ ಯಾವುದೂ ಇಲ್ಲ. ನನ್ನ ಪತ್ರಿಕೆ ಲಾಠಿ ಚಾರ್ಜ್ ಪತ್ರಿಕೆ ಕಚೇರಿಗೆ ವಾರಕ್ಕೊಂದು 3 ದಿವಸ ಬರ್ತಾನೆ. ಬಂದು ರವಿ ಬೆಳಗರದ ಪುಸ್ತಕ ಹುಡುಕಿ ಓದ್ತಾನೆ. ಕ್ರೈಮ್ ಬಗ್ಗೆ ಯಾವ್ದು ಪತ್ರಿಕೆ ಇದೆ ಅದನ್ನೆಲ್ಲ ಓದ್ತಾನೆ. ರೌಡಿಸಮ್. ಈ ಅಮೀರ್ ಏನು ಪ್ರಭಾಕರ್ ಫಾಲೋವರ್ ಆಗಿದ್ರೆ, ಇವ ರೌಡಿಸಮ್ ಫಾಲೋವರ್. ನನ್ನ ಹತ್ರ ಎಲ್ಲ ಕೇಳೋದು ರೌಡಿಸಮ್ ಬಗ್ಗೆ.
ಅದು ಎಲ್ಲ ಅವನಿಗೆ ಬಂದ ಯಕ್ಕುರ್ ಬಾಬಾ ನನಗೆ ತುಂಬ ಆತ್ಮೀಯರಾಗಿತ್ತು. ಯಾರು ನನ್ನ ಪತ್ರಿಕೆ ಫಸ್ಟ್ ಸ್ಟಾರ್ಟ್ ಮಾಡಲಿಕ್ಕೆ ಕಾರಣನೇ ಯಕ್ಕುರ್ ಬಾಬಾ, ಲಾಠಿ ಚಾರ್ಜ್ಗೆ ಫಸ್ಟ್ ಸಪೋರ್ಟರ್ಸ್. ಹಾಗಾಗಿ ಯಕ್ಕುರ್ ಬಾಬನ ಬಗ್ಗೆ ನಾನು ಅಂದರೆ ಯಕ್ಕುರ್ ಬಾಬನ ರೌಡಿಸಮಿ ಗುಡ್ ಬೈ ಆ ಥರ ಎಲ್ಲ ಒಂದೊಂದು ಆರ್ಟಿಕಲ್ ಆಗ್ತಾ ಇದ್ದು. ಆಮೇಲೆ ಬರಿಕೆ ಎದ್ದದು ಮಚ್ಚು ಕೆಳಗಿಟ್ಟವರಂತ ಎಂಟೈರ್ ಒಂದು 8-10 ಸಂಚಿಕೆ ಮಾಡಿದ್ದೆ. ಅವರ ಮನೆಯಲ್ಲಿ ಹೋಗಿ ಇಂಟರ್ವ್ಯೂ ಮಾಡಿ ಬರೆದಿದ್ದೆ. ಆ ಸಂದರ್ಭದಲ್ಲಿ ರೋಹಿ ನನ್ನನ್ನು ಕರೆದಿದ್ದ. ರಾತ್ರಿ ನನ್ನ ಮನೆಗೆ ಯಾರೋ ಬಂದರು, ಹುಡುಗರು ಬಂದು, ಇದೇ ಮುರುಗೇಸ್ನ ಒಬ್ಬ ಫ್ರೆಂಡ್ ಬಂದ ನನ್ನ ಮನೆಗೆ ಬಂದು, ರೋಹಣ್ಣ ಕರೀತಾರಂತ. ಹಾಗೆ ಅವರ ಮನೆಗೆ ಹೋದೆ. ಬರಿಕೆ ಎದ್ದುದು ಬರೀತಿಯಲ್ಲ, ಅದು ಬರೀಬಾರ್ದು, ನಿಲ್ಲಿಸ್ಬೇಕಂತ ಹೇಳಿ ನಾನು ನಿಲ್ಲಿಸಲಿಲ್ಲ. ಆಮೇಲೆ ನನ್ನ ವಿಚಾರಕ್ಕೆ ಅವ್ರಿಗೆ ಆಗ ಬರ್ತಿರಲಿಲ್ಲ ಯಾರು ಕೂಡ, ಯಾಕಂದರೆ ನಾನು ವಿನಯ್ ಗಾಂವ್ಕರ್ ಅಂತ ಪ್ರಾಮಾಣಿಕ ದಕ್ಷ ಖಡಕ್ ಪೊಲೀಸ್ ಅಧಿಕಾರಿ ಇದ್ದರು ಮಂಗಳೂರಲ್ಲಿ. ಜಯಂತ್ ಶೆಟ್ಟಿ ಅವರಂದರೆ ಈ ರೌಡಿಗಲ್ಲು ಫಸ್ಟ್ ಟೈಮ್ ಒಂದು ಅವರ ಎದೆ ಬಡಿತ ಶುರುವಾಗಿದ್ದು ಜಯಂತ್ ಶೆಟ್ಟಿ ಅವರ ಹೆಸರು ಕೇಳಿದಾಗ. ತದನಂತರ ಈ ಅಶೋಕನ್ ಮತ್ತು ವಿನಯ್ ಗಾಂವ್ಕರ್